ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಶ್ರಾವಣ ಬಂದಾಗಿದೆ. ನಾಗಪಂಚಮಿ ಆಚರಣೆ ಮುಗಿದಿದೆ. ವರಮಹಾಲಕ್ಷ್ಮಿಯನ್ನ ಬರಮಾಡಿಕೊಂಡಾಗಿದೆ. ಈಗ ರಕ್ಷಾಬಂಧನದ ಖುಷಿ ಕೂಡ ಆಗಿದೆ. ಇನ್ನು ಈ ಬಾರಿ ರಕ್ಷಾಬಂಧನದ ದಿನ ಆಗಸದಲ್ಲೊಂದು ವಿಚಿತ್ರ ಕೂಡ ಸಂಭವಿಸ್ತಾ ಇದೆ. ಈ ಸಂದರ್ಭ ಜ್ಯೋತಿಷಿಗಳಿಗೆ ಶನಿಗ್ರಹದ ಚಲನೆ ಮುಖ್ಯವಾಗಿ ಕಾಣ್ತಾ ಇದ್ರೆ, ಬಾಹ್ಯಾಕಾಶ ಸಂಶೋಧಕರಿಗೆ ಈ ಬಾರಿ ಒಟ್ಟಾಗಿ ಕಾಣಿಸ್ಕೊಳ್ತಾ ಇರೋ ಬ್ಲೂ ಮೂನ್ ಹಾಗೂ ಸೂಪರ್ ಮೂನುಗಳು ವಿಶೇಷವಾಗಿ ಕಾಣ್ತಾ ಇವೆ. ಹೀಗಾಗಿನೇ ಆಗಸ್ಟ್ 19 ಅನ್ನೋದು ತುಂಬಾ ವಿಶೇಷ ಅನ್ನಿಸ್ತಾ ಇದ್ದು ಈ ಬಾರಿ ತೀವ್ರ ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಈ ಸೂಪರ್ ಮೂನ್ ಹಾಗೂ ಬ್ಲೂ ಮೂನ್ ಅಂದ್ರೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ಇವತ್ತು ರಾತ್ರಿ ಸುಮಾರು 11:56 ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಅವರೆಲ್ಲ ಕೂಡ ಆಕಾಶದಲ್ಲಿ ಚಂದ್ರನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಯಾಕೆಂದ್ರೆ ಮತ್ತಿಂಥದ್ದೊಂದು ದೃಶ್ಯವನ್ನ ನೀವು ನೋಡಬೇಕು ಅಂದ್ರೆ 2037 ಕಾಯಬೇಕಾಗತ್ತೆ. ಈ ಬಾರಿ ಸೂಪರ್ ಮೂನ್ ಹಾಗೂ ಬ್ಲೂ ಮೂನ್ ಎರಡೂ ಕೂಡ ಒಂದೇ ದಿನ ನಮಗೆ ಗೋಚರಿಸ್ತಾ ಇವೆ. ಇದೊಂದು ವಿಶೇಷ ಘಟನೆಯಾಗಿದ್ದು ಖಗೋಳ ವಿಜ್ಞಾನಿಗಳು ತೀವ್ರ ಕುತೂಹಲದಿಂದ ಇದನ್ನ ಗಮನಿಸ್ತಾ ಇದ್ದಾರೆ. ಅಂದಹಾಗೆ ಇವತ್ತು ರಕ್ಷಾಬಂಧನ ಕೂಡ. ಸಹೋದರಿಯರು ತಮ್ಮ ಅಣ್ಣ ತಮ್ಮಂದಿರಿಗೆ ರಕ್ಷೆಯನ್ನ ಕಟ್ಟೋದರ ಮೂಲಕ ಸೋದರ ಸಂಬಂಧಗಳು ಗಟ್ಟಿಯಾಗಿ ಉಳಿಲಿ ಅಂತ ಬಯಸುವ ದಿನ ಇದು. ಪ್ರತಿ ವರ್ಷ ಶ್ರಾವಣ ಹುಣ್ಣಿಮೆಯಂದು ಈ ಹಬ್ಬವನ್ನು ಆಚರಿಸ್ತಾರೆ. ಶ್ರಾವಣ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳ ಪೈಕಿ ಈ ರಕ್ಷಾಬಂಧನ ಕೂಡ ಒಂದು. ಇಂಥ ಸುದಿನದಂದು ಆಗಸದಲ್ಲಿ ಚಂದ್ರ ಇನ್ನಷ್ಟು ಹೊಳಪನ್ನ ಹೊಂದುತ್ತಾ ಇದ್ದಾನೆ. ತನ್ನ ಸಹೋದರಿ ಭೂಮಿಯನ್ನ ಭೇಟಿ ಮಾಡಿ ಆಕೆಯಿಂದ ರಕ್ಷೆ ಕಟ್ಟಿಸಿಕೊಂಡು ಹೋಗೋದಿಕ್ಕೆ ಬಂದಿದ್ದಾನೇನೋ ಅನ್ನೋ ಹಾಗೆ ಚಂದ್ರ ಭೂಮಿಗೆ ಹತ್ತಿರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಇನ್ನು ವಿಶೇಷ ಅಂದ್ರೆ ಇವತ್ತು ರಾತ್ರಿ ಕಾಣುವ ಚಂದ್ರನನ್ನ ಸೂಪರ್ ಬ್ಲೂ ಮೂನ್ ಅಂತ ಕರೀತಾರೆ. ಸಾಮಾನ್ಯವಾಗಿ ತಿಂಗಳಲ್ಲಿ ಒಮ್ಮೆ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗಳು ಬರುತ್ತವೆ. ಅಪರೂಪಕ್ಕೆ ಅನ್ನೋ ಹಾಗೆ ತಿಂಗಳಲ್ಲಿ 2 ಅಮಾವಾಸ್ಯೆ 2 ಹುಣ್ಣಿಮೆಗಳು ಬರೋದುಂಟು. ಕೆಲವೊಮ್ಮೆ ಒಂದೇ ಋತುವಲ್ಲಿ 4 ಹುಣ್ಣಿಮೆಗಳು ಕೂಡ ಬರುತ್ತವೆ. ಅಂಥ ಸಂದರ್ಭದಲ್ಲಿ ಕೂಡ ಬ್ಲೂ ಮೂನ್ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ಅನ್ನೋ ಮಾಹಿತಿಯನ್ನ ನಾಸಾ ಸೇರಿದ ಹಾಗೆ ಸಾಕಷ್ಟು ಬಾಹ್ಯಾಕಾಶ ಸಂಸ್ಥೆಗಳು ಕೊಡುತ್ತವೆ. ಸಾಮಾನ್ಯವಾಗಿ 29.5 ದಿನಗಳಿಗೆ ಒಮ್ಮೆ ಹುಣ್ಣಿಮೆ ಕಾಣಿಸ್ಕೊಳ್ಳುತ್ತೆ. ಹೀಗಾಗಿ ಒಂದೇ ತಿಂಗಳಲ್ಲಿ 2 ಹುಣ್ಣಿಮೆಗಳು ಬೀಳೋದು ತುಂಬ ಅಪರೂಪ. ಆದರೂ ಕೆಲವೊಮ್ಮೆ ಅಂಥ ಘಟನೆಗಳು ಸಂಭವಿಸುತ್ತವೆ. ಇನ್ನು 31 ದಿನಗಳಿರುವ ತಿಂಗಳುಗಳಲ್ಲಿ ಈ ರೀತಿಯ ವಿಶೇಷಗಳು ಸಾಕಷ್ಟು ಬಾರಿ ಸಂಭವಿಸ್ತಲೇ ಇರುತ್ತವೆ. ಹೀಗೆ ತಿಂಗಳಲ್ಲಿ 2 ಹುಣ್ಣಿಮೆಗಳು ಬಂದಂಥ ಸಂದರ್ಭದಲ್ಲಿ ಚಂದ್ರ ಭೂಮಿಗೆ ಹತ್ತಿರ ಆಗ್ತಾನೆ. ಆ ಸಂದರ್ಭದಲ್ಲಿ ಚಂದ್ರ ಸಾಮಾನ್ಯವಾಗಿ ಕಾಣೋದಕ್ಕಿಂತಲೂ ಹೆಚ್ಚು ಪ್ರಕಾಶಮಾನವಾಗಿ ಹಾಗೂ ಗಾತ್ರದಲ್ಲಿ ಕೂಡ ಸ್ವಲ್ಪ ದೊಡ್ಡದಾಗಿ ಗೋಚರಿಸೋದಕ್ಕೆ ಶುರು ಮಾಡ್ತಾನೆ. ಈ ವಿದ್ಯಮಾನವನ್ನು ವಿಜ್ಞಾನಿಗಳು ಚಂದ್ರ ಪೆರಿಜಿಯಲ್ಲಿ ಬಂದಾಗ ನಡೆಯುವ ವಿದ್ಯಮಾನ ಅಂತ ಗುರುತಿಸ್ತಾರೆ. ಹಾಗೆ ಇಲ್ಲಿ ಬ್ಲೂ ಮೂನ್ ಅಂದಾಕ್ಷಣ ಚಂದ್ರ ನೀಲಿ ಬಣ್ಣಕ್ಕೆ ತಿರುಗಿ ಬಿಡ್ತಾನೆ ಅಂತಲ್ಲ, ಅವನು ಬಿಳಿ ಬಣ್ಣದಲ್ಲೇ ಕಾಣ್ತಾನೆ. ಆದರೆ ಭೂಮಿಯ ವಾತಾವರಣ ಚಂದ್ರನನ್ನ ಸ್ವಲ್ಪ ನೀಲಿಯಾಗಿ ಕಾಣೋ ಹಾಗೆ ಮಾಡುತ್ತೆ. ಇದನ್ನ ಮೂನ್ ಇಲ್ಯೂಷನ್ ಅಂತ ಕೂಡ ಕರೀತಾರೆ. ಸಾಮಾನ್ಯ ಭಾಷೆಯಲ್ಲಿ ಈ ಚಂದ್ರನನ್ನ ಬ್ಲೂ ಮೂನ್ ಅಂತ ಗುರುತಿಸಲಾಗ್ತಾ ಇದೆ. ಇನ್ನು ಈ ವಿದ್ಯಮಾನ ಹೇಗೆ ನಡೆಯುತ್ತೆ ಅನ್ನೋದು ಅರ್ಥ ಆಗಬೇಕು ಅಂದರೆ ಮೊದಲು ಚಂದ್ರ, ಭೂಮಿ ಮತ್ತು ಸೂರ್ಯನ ನಡುವಿನ ಚಲನೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ನೋಡಿದರೆ ಗೆಳೆಯರೆ, ಹೇಗೆ ಮಾನವ ನಿರ್ಮಿತ ಸ್ಯಾಟಿಲೈಟುಗಳು ಭೂಮಿಯ ಸುತ್ತ ಪೆರಿಜಿ ಮತ್ತು ಅಪೋಜಿಯಲ್ಲಿ ಸುತ್ತುತ್ತವೋ ಹಾಗೆ ಭೂಮಿಯ ಸ್ವಾಭಾವಿಕ ಉಪಗ್ರಹವಾದ ಚಂದ್ರ ಕೂಡ ಪೆರಿಜಿ ಮತ್ತು ಅಪೋಜಿಯಲ್ಲಿ ಕಾಣಿಸ್ಕೊಳ್ತಾನೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪೆರಿಜಿ, ಇದು ಅಪೋಜಿ. ಅಂದ್ರೆ ಪೆರಿಜಿಯಲ್ಲಿ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಕಡಿಮೆ ಇರುತ್ತೆ, ಅಪೋಜಿಯಲ್ಲಿ ಆ ಅಂತರ ಹೆಚ್ಚಾಗಿರುತ್ತೆ. ಹೀಗಾಗಿನೇ ಚಂದ್ರ ಅಪೋಜಿಯಲ್ಲಿದ್ದಾಗ ಚಿಕ್ಕ ಗಾತ್ರದಲ್ಲಿ ಮತ್ತು ಕಡಿಮೆ ಪ್ರಕಾಶಮಾನವಾಗಿ ಕಾಣಿಸ್ಕೊಳ್ತಾನೆ. ಯಾಕೆಂದ್ರೆ ಅವನು ಭೂಮಿಯಿಂದ ದೂರ ಹೋಗಿರ್ತಾನೆ. ಅದೇ ಪೆರಿಜಿಗೆ ಬಂದಾಗ ತುಂಬ ಹತ್ತಿರದಿಂದ ಚಂದ್ರನನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅವನ ಗಾತ್ರ ಮತ್ತು ಪ್ರಕಾಶ ಎರಡೂ ಕೂಡ ನಮಗೆ ಹೆಚ್ಚಾಗಿ ಕಾಣುತ್ತವೆ. ಇನ್ನು ಪೆರಿಜಿಯಲ್ಲಿ ಚಂದ್ರ ಇದ್ದಾಗ ಅವನು ಭೂಮಿಯಿಂದ 3,63,300 ಕಿಲೋಮೀಟರ್ನಷ್ಟು ದೂರದಲ್ಲಿರ್ತಾನೆ. ಅದೇ ಅಪೋಜಿಗೆ ಬಂದಾಗ ಚಂದ್ರ ಮತ್ತು ಭೂಮಿಯ ನಡುವಿನ ದೂರ 4,05,500 ಕಿಲೋಮೀಟರ್ಗಳಷ್ಟಿರುತ್ತೆ. ಹೀಗಾಗಿನೇ ಈ ಪಾಯಿಂಟ್ಗಳಿಗೆ ಬಂದಾಗ ಚಂದ್ರನ ಗಾತ್ರ ಮತ್ತು ಪ್ರಕಾಶದಲ್ಲಿ ನಮಗೆ ಏರುಪೇರು ಕಾಣಿಸುತ್ತೆ. ಇದೆಲ್ಲದರ ನಡುವೆ ಈ ಬ್ಲೂ ಮೂನ್ ಅನ್ನೋದು ಹೇಗಾಗುತ್ತೆ ಅನ್ನೋದನ್ನು ನೋಡಿದರೆ ಅದಕ್ಕೆ ಕಾರಣವಾಗೋದು ಭೂಮಿ ಮತ್ತು ಚಂದ್ರನ ಕಕ್ಷೆ. ಹೇಗೆ ಭೂಮಿ ಸೂರ್ಯನನ್ನ ಎಲೆಪ್ಟಿಕಲ್ ಅಂದರೆ ಅಂಡಾಕಾರದಲ್ಲಿ ಸುತ್ತುತ್ತೋ ಅದೇ ರೀತಿ ಚಂದ್ರ ಕೂಡ ಭೂಮಿಯ ಸುತ್ತ ಅಂಡಾಕಾರದಲ್ಲಿ ಸುತ್ತುತ್ತಾನೆ. ಇಂಥ ಸಂದರ್ಭದಲ್ಲಿ ಭೂಮಿ ಹಾಗೂ ಚಂದ್ರ ಎರಡೂ ಕೂಡ ಹತ್ತಿರ ಆದಾಗ ಈ ರೀತಿಯ ವಿದ್ಯಮಾನಗಳು ಸಂಭವಿಸುತ್ತವೆ. ಇನ್ನು ಈ ರೀತಿಯ ಬ್ಲೂ ಮೂನ್ ಹಾಗೂ ಇಷ್ಟು ದೊಡ್ಡ ಗಾತ್ರದ ಚಂದ್ರನನ್ನ ಒಟ್ಟಿಗೆ ನಾವು ನೋಡಬೇಕು ಅಂದರೆ 2037
2037ರವರೆಗೆ ಕಾಯಬೇಕಾಗತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲ ಹುಣ್ಣಿಮೆಯ ಚಂದ್ರರೂ ಕೂಡ ಸೂಪರ್ ಮೂನ್ಗಳಾಗಿರೋದಿಲ್ಲ. ಜಗತ್ತಲ್ಲಿ ಸಂಭವಿಸಿರುವ ಒಟ್ಟು ಹುಣ್ಣಿಮೆಗಳ ಪೈಕಿ 25% ಮಾತ್ರವೇ ಸೂಪರ್ ಮೂನ್ಗಳಾಗಿವೆ. ಅಲ್ಲದೆ 3% ಮಾತ್ರ ಅದರಲ್ಲಿ ಬ್ಲೂ ಮೂನ್ಗಳಾಗಿರುತ್ತವೆ. ಈ ಸಂದರ್ಭದಲ್ಲಿ ಚಂದ್ರ 14% ದೊಡ್ಡದಾಗಿ ಹಾಗೂ 30% ಹೆಚ್ಚು ಪ್ರಕಾಶಮಾನವಾಗಿ ಕಾಣಿಸ್ಕೊಳ್ತಾನೆ ಅನ್ನೋದು ವಿಜ್ಞಾನಿಗಳ ಅಂಬೋಣ. ಹೀಗಾಗಿ ಸೂಪರ್ ಮೂನ್ ಇದ್ದಾಗಲೆಲ್ಲ ಬ್ಲೂ ಮೂನ್ ಇರಲೇಬೇಕು ಅಂತೇನಿಲ್ಲ. ಬ್ಲೂ ಮೂನ್ ಕಾಣಿಸಿಕೊಂಡ ಎಲ್ಲ ಸಂದರ್ಭಗಳಲ್ಲೂ ಸೂಪರ್ ಮೂನ್ ಕೂಡ ಆಗಲೇಬೇಕು ಅಂತೇನಿಲ್ಲ. ಈ ಬಾರಿ ಆ ಎರಡೂ ಒಟ್ಟೊಟ್ಟಿಗೆ ಬರ್ತಾ ಇದ್ದು ಅದನ್ನು ಕಣ್ತುಂಬಿಕೊಳ್ಳುವ ಅವಕಾಶವೊಂದು ನಮಗೆ ಲಭ್ಯ ಆಗ್ತಾ ಇದೆ. ಇನ್ನು ಈ ವಿದ್ಯಮಾನವನ್ನು ನೋಡೋದಕ್ಕೆ ಯಾವುದೇ ದೂರದರ್ಶಕಗಳ ಅಗತ್ಯ ಕೂಡ ಬೇಕಾಗುವುದಿಲ್ಲ. ನಿಮ್ಮ ಮನೆ ಮೇಲೆ ಆಕಾಶ ಕ್ಲೀನ್ ಆಗಿದ್ರೆ ಸಾಕು, ನೀವು ಭಾರಿ ಗಾತ್ರದ ಚಂದ್ರನನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ನಿಮ್ಮ ಬಳಿ ದೂರದರ್ಶಕಗಳಿದ್ರೆ ಅದು ನಿಮಗೆ ಇನ್ನಷ್ಟು ಹತ್ತಿರ ಚಂದ್ರನನ್ನ ನೋಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಭಾರತದಲ್ಲಿ ರಾತ್ರಿ 11:56ರಿಂದ ಬೆಳಗಿನ ಜಾವದವರೆಗೆ ಈ ಸೂಪರ್ ಬ್ಲೂ ಮೂನ್ ಅನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆಸ್ಟ್ರೇಲಿಯಾದಲ್ಲಿ ಮತ್ತು ಏಷ್ಯಾದ ಇನ್ನಿತರ ಭಾಗಗಳಲ್ಲಿ ಆಗಸ್ಟ್ 20ರ ಬೆಳಗಿನ ಜಾವ ಈ ಸೂಪರ್ ಬ್ಲೂ ಮೂನ್ ಕಾಣಿಸಿಕೊಳ್ಳುತ್ತೆ. ಇನ್ನು ಅಮೆರಿಕಾದಲ್ಲಿ ಆಗಸ್ಟ್ 19ರ ಮಧ್ಯಾಹ್ನ 2:26ಕ್ಕೆ ಈ ವಿಶೇಷ ಕಾಣುತ್ತೆ ಅಂತ ಹೇಳಲಾಗ್ತಾ ಇದ್ದು, ಯುರೋಪ್ ಮತ್ತು ಆಫ್ರಿಕಾದವರು 19 ಮತ್ತು 20ನೇ ತಾರೀಕು ಈ ವಿದ್ಯಮಾನಕ್ಕೆ ಸಾಕ್ಷಿ ಆಗಬಹುದಾಗಿದೆ. ಇನ್ನು ಚಂದ್ರನಿಗೆ ಬ್ಲೂ ಮೂನ್, ಸೂಪರ್ ಮೂನ್ ಅನ್ನೋ ಹೆಸರನ್ನ ಕಾಯಿನ್ ಮಾಡಿದವರು ಯಾರು? ಗೆಳೆಯರೆ, ಸೂಪರ್ ಮೂನ್ ಅನ್ನೋ ಟರ್ಮ್ ಮೊದಲ ಬಾರಿಗೆ ಬಳಕೆಯಾಗಿದ್ದು 1979ರಲ್ಲಿ. ರಿಚರ್ಡ್ ನೋಲೆ ಅನ್ನೋ ಖಗೋಳಶಾಸ್ತ್ರಜ್ಞ ಈ ವಿದ್ಯಮಾನವನ್ನು ಗಮನಿಸಿ ಚಂದ್ರ ಪೆರಿಜಿ ಬಳಿಗೆ ಬಂದಾಗ ಈ ರೀತಿ ಘಟನೆ ಆಗತ್ತೆ ಅನ್ನೋದನ್ನು ಉಲ್ಲೇಖಿಸಿ ಈ ಸೂಪರ್ ಮೂನ್ ಅನ್ನೋ ಹೆಸರನ್ನು ಕೊಟ್ಟಿದ್ದ. ಅದು ಅವತ್ತಿನಿಂದ ಇವತ್ತಿನವರೆಗೆ ಹಾಗೇ ಉಳ್ಕೊಂಡಿದೆ. ಇನ್ನು ಚಂದ್ರ ಭೂಮಿಯ ನೈಸರ್ಗಿಕ ಉಪಗ್ರಹ. ಭೂಮಿಯ ಉಗಮದ ಕಾಲದಲ್ಲಿ ಚಂದ್ರನಿಂದ ಭೂಮಿ ಸಾಕಷ್ಟು ಸಹಾಯವನ್ನು ಪಡ್ಕೊಂಡಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಚಂದ್ರನ ಉಗಮದ ನಂತರ ಭೂಮಿಯಲ್ಲಿ ಸಾಕಷ್ಟು ಬದಲಾವಣೆಗಳೂ ಆದವು ಅಂತ ಹೇಳಲಾಗತ್ತೆ. ಇನ್ನು ಚಂದ್ರನ ಪ್ರಭಾವ ಕೂಡ ಭೂಮಿಯ ಮೇಲೆ ಇವತ್ತಿಗೂ ಸಾಕಷ್ಟಿದೆ. ಪೌರ್ಣಮಿಯ ದಿನ ಸಮುದ್ರಗಳು ಉಕ್ಕೇರತ್ವೆ, ಅಮಾವಾಸ್ಯೆಯ ದಿನ ನೀರು ಹಿಂದಕ್ಕೆ ಹೋಗುತ್ತೆ. ಇದು ನಮ್ಮ ಕಣ್ಣಿಗೆ ಕಾಣುವ ಬದಲಾವಣೆ. ಆದರೆ ಭೂಮಿ ತನ್ನ ಕಕ್ಷೆಯಿಂದ ಜಾರದ ಹಾಗೆ ಹಿಡಿದಿಟ್ಟುಕೊಂಡಿರೋದು ಚಂದ್ರ ಅಂತ ಕೂಡ ಹೇಳಲಾಗುತ್ತೆ. ಅಂದರೆ ಭೂಮಿ ಅನ್ನೋ ಅಕ್ಕನಿಗೆ ಚಂದ್ರ ಅನ್ನೋ ತಮ್ಮ ರಕ್ಷಣೆಗೆ ನಿಂತಿದ್ದಾನೆ. ಇನ್ನು ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಕೂಡ ಚಂದ್ರ ಮತ್ತು ಅವನ ಚಲನೆಯನ್ನು ಆಧರಿಸಿ ಭವಿಷ್ಯವನ್ನು ಪ್ರಿಡಿಕ್ಟ್ ಮಾಡುವುದೂ ಇದೆ. ಗೆಳೆಯರೆ, ಚಂದಿರ ಭೂಮಿಯಿಂದ ಸರಾಸರಿ 3,84,400 ಕಿಲೋಮೀಟರ್ಗಳಷ್ಟು ದೂರದಲ್ಲಿದ್ದಾನೆ. ಈ ಚಂದಿರನಲ್ಲಿ ಭೂಮಿಯ ಮಾಸ್ನ 1.2% ಮಾತ್ರ ಇದೆ. ಇನ್ನು ಈ ಚಂದ್ರ 3,474 ಕಿಲೋಮೀಟರ್ನಷ್ಟು ಡಯಾಮೀಟರ್ ಹೊಂದಿದ್ದು ನಮ್ಮ ಸೌರಮಂಡಲದಲ್ಲಿರುವ ದೊಡ್ಡ ಉಪಗ್ರಹಗಳ ಪೈಕಿ ಒಂದು ಅನ್ನಿಸ್ಕೊಳ್ತಾನೆ. ಇಂಥ ಚಂದ್ರ 4.51 ಬಿಲಿಯನ್ ವರ್ಷಗಳ ಹಿಂದೆ ರೂಪುಗೊಂಡಿದ್ದಾನೆ. ಭೂಮಿ ರಚನೆಯಾದ ಕೆಲವೇ ವರ್ಷಗಳಲ್ಲಿ ಚಂದ್ರ ಭೂಮಿಯಿಂದ ಬೇರ್ಪಟ್ಟ ಅಂತ ಕೂಡ ಹೇಳಲಾಗುತ್ತೆ. ಒಟ್ಟಲ್ಲಿ ಭೂಮಿಗೂ ಚಂದಿರನಿಗೂ ಸಾಕಷ್ಟು ಬಾಂಧವ್ಯ ಇದ್ದು ಅದು ಹಾಗೆ ಮುಂದುವರಿತಾ ಇದೆ. ಇನ್ನು ಇವತ್ತು ಬ್ಲೂ ಮೂನ್ ಡೇ. ಆಕಾಶದಲ್ಲಿ ಮೋಡಗಳಿಲ್ಲದೆ ಇದ್ರೆ ಭೂಮಿಗೆ ಹತ್ತಿರ ಬರೋ ಚಂದಮಾಮನನ್ನು ನೋಡಿ ಖುಷಿ ಪಡುವ ಅದೃಷ್ಟ ನಮಗೂ ಸಿಗುತ್ತೆ. ಅಪರೂಪಕ್ಕೆ ಸಿಗುವ ಅವಕಾಶ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಚಂದ್ರ ಕಾಣ್ತಾನ ಟ್ರೈ ಮಾಡಿ ರಾತ್ರಿ 11:56 ನಂತರ. ಇದು ಗೆಳೆಯರೆ ನೀಲಿ ಚಂದ್ರನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.